4 5 ತಾಸು ಸೂರ್ನಾಗಿರಲಿ ಬೇಸೂರ್ನಾಗಿರಲಿ ಒಟ್ಟು ಹಾಡೋದು. ಇದು ಕಾಲೇಜ್ ಡೇಸ್ನೊಳಗೆ. ಹಾಂ, ಕಾಲೇಜ್ ಮುಂದೆ ಡಿಗ್ರಿ ಮುಗಿದ ಮೇಲೆ ಆ ಡಿಗ್ರಿ ನಾವು 77 ಇದ್ದಾಗ 77 78ನೊಳಗೆ ನಮ್ಮ ಈ ವಿದ್ಯಾಗುರುಗಳು ಮುಕುಂದ್ ಗೋರೆ ಅವರೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇದ್ದರು. ಅವರು ಪ್ರತಿ ಗುರುವಾರ ಭಜನೆಗೆ ಬಂದು ಕೂಡ ಭಾರಿ ಇಂಟ್ರೆಸ್ಟ್ ಅವ್ರಿಗೆ, ಒಳ್ಳೆ ಸಂಗೀತಗಾರರು. ಅವ್ರು ನನಗೆ ಹೇಳ್ತಾರೆ, ನನ್ನ ಧ್ವನಿ ಭಾಳ ಚಲೋ ನೋಡಿ, ನಿನಗೆಲ್ಲ ಹೇಳ್ಕೊಡ್ತೀನಿ ಬಾ ಅಂತ. ಆಯಿತು ಆಯಿತು ಅಂತ ಕ್ರಿಕೆಟ್ ಆಡೋ ಹುಚ್ಚು ಅದು ಒಟ್ಟು ಹೋಗಲೇ ಇಲ್ಲ. ಅವ್ರ ಮುಂದೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ನನ್ನ ಡಿಗ್ರಿ ಮುಗಿದ ಮೇಲೆ ಮುಂದೆ ಏನು ಮಾಡಬೇಕು, ಈ ಸಂಗೀತಕ್ಕೆ ಬಿಡಬಾರ್ದು ಇದನ್ನ ಅಂತ ತಿಳ್ಕೊಂಡು, ಆಮೇಲೆ ಅವ್ರದ್ದು ಫಾರ್ಚುನೇಟ್ಲಿ ಅವ್ರು ಮತ್ತೆ ಆಫೀಸರಾಗಿ ಟ್ರಾನ್ಸ್ಫರ್ ಆಗಿ ಬಾಗಲಕೋಟೆಗೆ ಬಂದರು. ಬಾಗಲಕೋಟೆಗೆ ಬಂದಮೇಲೆ ಮೊದಲು ನಮ್ಮ ಮನೆಗೆ ಬಂದರು. ಅವ್ರಿಗೆ ಭಾರಿ ನನ್ನ ಮೇಲೆ ಭಾಳ ಅಂದ್ರೆ ಧ್ವನಿ ಚಲೋ ಅದ, ಇವ್ನು ಕಲಿಸ್ಬೇಕು ಅಂತ ಅವ್ರಿಗೆ ಆಸಕ್ತಿ ಭಾಳ. ಸರಿ ಅವ್ರಿಗೆ ಬಂದು ನಾ ಎಷ್ಟು ಯಾವ ಬಂದ್ರಿ ಸರ್ ಅಂತ ಕೇಳಿದೆ. ನಾನು ಇಲ್ಲ ಬಂದು 3 ದಿವಸ ಆತು, ಇಲ್ಲೇ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇನ್ನೂ 4 ವರ್ಷ ಇಲ್ಲೇ ಇರ್ತೀನಿ. ನನಗೆ ಭಾಳ ಖುಷಿ ಅನ್ನಿಸ್ತು. ನಾ ಹೇಳ್ಕೊಡ್ತೀನಿ ನಿನಗೆಲ್ಲ ಅಂತೇಳಿ. ಸರಿ ಶುರು ಮಾಡಿದ್ವಿ. ಶುರು ಮಾಡಿ ಅವ್ರು ಬೆಳಗಿನ ಜಾವ 3 ಗಂಟೆಗೆ ಹಿಂಗೆ ಫೋನ್ ಮಾಡೋರು ಮನೆಗೆ, ಈ ಬಾ ನೀನು ಮನೆಗೆ. ನಾಯಿ ಬೆನ್ನು ಹತ್ತಿದ್ದು, ತಪ್ಪಿಸ್ಕೊಂಡು ಹೋಗ್ತಿದ್ವಿ. ತಪ್ಪಿಸ್ಕೊಂಡು ಹೋಗಿ ಅವ್ರ ಮನೆಯೊಳಗೆ ಒಂದು 4 ತಿಂಗಳು ಬರೀ ತಂಬೂರು ಶ್ರುತಿ ಮಾಡ್ಲಿಕ್ಕೆ ಕಲಿಸಿದ್ರು. ಶ್ರುತಿ ಹೆಂಗೆ ಮಾಡ್ಬೇಕು, ಪರ್ಫೆಕ್ಟ್ ಶ್ರುತಿ ಮಾಡಲಿ. ಅಂದರೆ ಯಾಕಂತಂದ್ರೆ ಅವ್ರು ಅಂತಿದ್ರು, ಈಗ ನಾನು ಬೈಲಿಕ್ಕೆ ಹತ್ತಿ ಮನಸ್ಸಿನೊಳಗೆ ಮುಂದೆ ನೀನು ನೆನೆಸ್ತಿ ಅಂದರೆ ಸ್ವರಾಗ ಸೂರ್ ಮೇಲೆ ಹಾಡದೇ ಇದ್ರೆ ತೊಗೊಂಡು ಏನು ಮಾಡೋದು, ಅದ್ರ ಬಗ್ಗೆ ಕೆಲವು ಕಲ್ಪನೆ ಮಾಡಿಕೊಟ್ಟು. ಆಮೇಲೆ ಏನೋ ಪ್ರತಿಬಂಧಕ ಅವ್ರ ಮಗ ಪಾಪ ಹೋಗ್ಬಿಟ್ಟ. ಅದು ಸ್ವಲ್ಪ 1 ತಿಂಗಳ ಗ್ಯಾಪ್ ಆದಮೇಲೆ ಒಂದು ದಿವಸ ಅವ್ರ ಮನೆಗೆ ಹೋಗಿ ಹರಟೆ ಹೊಡಿತಿದ್ದೆ. ಒಂದು ದಿವಸ ಹೇಳಿದ್ರು, ಇಲ್ಲ ಹರಟೆ ಬೇಡ, ಸಂಗೀತಕ್ಕೆ ಶುರು ಮಾಡೋಣ. ಶುರು ಆಯಿತು. ಒಂದೊಂದು ರಾಗದ ಪರಿಚಯ ಮಾಡಿಸ್ಕೊಟ್ರು. ಆಮೇಲೆ ಜೋಡು ರಾಗಗಳನ್ನ ಹೆಂಗೆ ಹಾಡಬೇಕು. ಆಮೇಲೆ ಅವರು ಅದ್ಭುತ ಹಾಡೋರು, ಒಳ್ಳೆ ಪಂಡಿತರು. ಧ್ವನಿ ಹಾಡ್ಲಿಕ್ಕೆ ಅವ್ರು ಹಾಡ್ಲಿಕ್ಕೆ ಹತ್ರ ಕೇಳ್ಕೋತ ಕೂಡ್ಬೇಕು ಅನ್ನಿಸ್ತಿತ್ತು ಅಂತ. ಆಮೇಲೆ ಕೆಲವೊಂದೆಲ್ಲ ಟ್ರಿಕ್ಸ್ ನನಗೆ ಹೇಳ್ಕೊಟ್ರು. ಆಮೇಲೆ ಹೌ ಟು ಕಂಪೋಸ್ ದ ಸಾಂಗ್ ಅವನ್ನೆಲ್ಲ ನನಗೆ ಹೇಳ್ಕೊಟ್ರು. ಗಿಳಿಗೆ ಹೇಳ್ದಂಗೆ ಹೇಳಿದ್ರು. ಅವ್ರಿಗೆ ಕನ್ನಡ ನೆಟ್ಟಿಗೆ ಬರ್ತಿದ್ದಿಲ್ಲ, ನನಗೆ ಮರಾಠಿ ನೆಟ್ಟಿಗೆ ಬರ್ತಿದ್ದಿಲ್ಲ. ಆದರೆ ಅವರು ನನಗೆ ಮರಾಠಿ ನನಗೆ ಕಲ್ಪನೆ ಇಲ್ಲ ಗೊತ್ತಿಲ್ಲ, ಆದರೆ ಅವ್ರಿಗೆ ಮಾತ್ರ ಕನ್ನಡ ನನ್ನ ಸಹವಾಸ ಬಂತು. ಆಮೇಲೆ ಅವರು ಕೆಲವೊಂದು ಹಾಡುಗಳನ್ನು ಭಾಳ ಚಂದ ಹಾಡ್ತಿದ್ರು. ಅವ್ರಿಗೆ ಸೇರಿ ಕೆಲವೊಂದು ಹಾಡುಗಳು, ನಿನ್ನ ನೋಡಿ ಧನ್ಯನಾದೆನೋ ಹೇ ಶ್ರೀನಿವಾಸ, ಇದು ಭಾಳ ಚಂದ ಹಾಡ್ತಿದ್ರು ಕೆಲವೊಂದು ಹಾಡಿದ ಮೇಲೆ. ಆಮೇಲೆ ರಾಜ್ಕುಮಾರ್ ಹಾಡಿದ್ದು ಒಂದು ಭಾಳ ಹಾಡ್ತಿದ್ರು, ಕರಮುಗಿವೆ ಗುರುರಾಯ ನೀ ಹರಸಬೇಕು, ವರವಂದ ಬೇಡುವೆನು ನೀಡಲೇಬೇಕು, ಕರಮುಗಿವೆ ಗುರುರಾಯ. ಡಾಕ್ಟರ್ ರಾಜ್ಕುಮಾರ್ ಹಾಡಿ ಇದು ಭಾಳ ಚಂದ ಹಾಡ್ತಿದ್ರು. ಆದರೆ ಅವರ ಸಂಗೀತ ಪ್ರಭಾವ ಮಾತ್ರ ನನ್ನ ಮೇಲೆ ಭಾಳ. ಅವ್ರ ನಾಟ್ಯಗೀತೆಗಳನ್ನು ಅದ್ಭುತವಾಗಿ ಹಾಡೋರು. ರಾಗದಿಂದ ರಾಗಕ್ಕೆ ಬರೋದು ಅವೆಲ್ಲ ಅವ್ರ ಸಹವಾಸದಿಂದ ನಾನು ಕಲಿತು. ಕೆಲವೊಂದು ರಾಗಗಳು ಹಿಂಗೆ ರಾಗಗಳ ಪರಿಚಯ ಮಾಡಿಸಿದ್ರು. ಆಮೇಲೆ ಒಂದು ರಾಗ ನಡೆದ ಇನ್ನೊಂದು ರಾಗ ಹೆಂಗೆ ಮಿಕ್ಸ್ ಮಾಡಬೇಕು, ಅಪ್ರಾಪ್ರಿಯೇಟಾಗಿ ಹೆಂಗೆ ಬೇಕಂದ್ರೆ ಹುಚ್ಚುತ್ತಾಕರಲ್ಲ, ಈ ರಾಗಕ್ಕೆ ಇದು ಸೂಟ್ ಆಗ್ತದೆ ಅಂದ್ರೆ ಆ ರಾಗನ ಮಿಶ್ರ ಮಾಡಲಿಕ್ಕೆ ಅದನ್ನೆಲ್ಲ ಕಲಿಸ್ತಾರೆ. ಗಿಳಿಗೆ ಹೇಳೋದಂಗೆ ಹೇಳಿದ್ರು. ಅಂದ್ರೆ ಇಲ್ಲಿ ನಿಮ್ಮ ಕಂಪೋಸಿಷನ್ ಒಳಗೂ ಒಂದೇ ಥರದ ಹಾಡು ಕೇಳಿಸೋದಿಲ್ಲ ನಮಗೆ. ಇಲ್ಲ, ಬೇರೆ ಅಂದ್ರೆ ಏನೋ ಹಾಡ್ತಾರ ಅಂದ್ರೆ ಇನ್ನೊಂದೇನೋ ಬೇರೆ ಆಗ್ಬಿಟ್ಟಿರ್ತದೆ. ಸೊ ಆ ಒಂದು ಒಂಥರ ಫ್ಲೇವರ್ ಅಂತಾರಲ್ಲ, ಹಾಡಿನ ಫ್ಲೇವರ್ ನಮಗೆ ಸಿಗ್ತದೆ. ಅದಕ್ಕೆ ಇವರೇ ಪ್ರಭಾವ ಅಂತ. ಹೌದೌದು. ಆಮೇಲೆ ಕೆಲವೊಂದು ಸಂಗೀತಗಾರರ ಪ್ರಭಾವ